1880ರ ಜನವರಿ 27ರಂದು ಅಮೆರಿಕನ್ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ಗಾಗಿ ಪೇಟೆಂಟ್ ಪಡೆದರು. ಇಂದು ನಮ್ಮ ಮನೆಗೆ ಅಳವಡಿಸಿರುವ ಎಲೆಕ್ಟ್ರಿಕ್ ಬಲ್ಬ್ ನಮಗೆ ಒಂದು ಸಣ್ಣ ವಸ್ತುವಾಗಿ ಕಾಣಿಸಬಹುದು. ಆದರೆ ಅದನ್ನು ರಚಿಸಿದ ಎಡಿಸನ್ ಈ ಕೆಲಸದಲ್ಲಿ 1000 ಬಾರಿ ವಿಫಲರಾಗಿದ್ದರು. ಆದರೂ ಅವರು ಎಂದಿಗೂ ಪ್ರಯತ್ನವನ್ನ ಕೈಬಿಡಲಿಲ್ಲ. ಅದರ ನಂತರ ಅವರು ಅಂತಿಮವಾಗಿ ಯಶಸ್ಸನ್ನು ಪಡೆದರು ಮತ್ತು ಅವರು ಪ್ರಪಂಚದಾದ್ಯಂತ ಬೆಳಕನ್ನು ಹರಡುವ ಆವಿಷ್ಕಾರವನ್ನು ಮಾಡಿದರು. ಇದರಿಂದಾಗಿ ಜನರು ಸೂರ್ಯ ಮುಳುಗಿದ ನಂತರವೂ ತಮ್ಮ ಕೆಲಸವನ್ನು ಮಾಡಲು ಸಾಧ್ಯವಾಯಿತು. ಹಲವು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಸಾವಿರಾರು ವಿಫಲ ಪ್ರಯತ್ನಗಳ ನಂತರ ಎಡಿಸನ್ ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದರು. ಇದನ್ನು ನಿರ್ಮಿಸಲು ಅವರು $40,000 ಖರ್ಚು ಮಾಡಿದ್ದರು. ಎಡಿಸನ್ ತನ್ನ ಜೀವನದಲ್ಲಿ 1,000ಕ್ಕೂ ಹೆಚ್ಚು ಆವಿಷ್ಕಾರಗಳನ್ನು ಮಾಡಿದ್ದಾರೆ. ವಿದ್ಯುತ್ ಬಲ್ಬ್ ಜೊತೆಗೆ ಅವರು ಧ್ವನಿಯನ್ನು ರೆಕಾರ್ಡ್ ಮಾಡುವ ಮತ್ತು ಪ್ಲೇ ಮಾಡುವ ಫೋನೋಗ್ರಾಫ್ ಸಾಧನವನ್ನು ಸಹ ಕಂಡುಹಿಡಿದಿದ್ದರು. ಅವರು ಬಲ್ಬ್ಗಾಗಿ ಸುರಕ್ಷತಾ ಫ್ಯೂಸ್ ಮತ್ತು ಆನ್ ಆಫ್ ಸ್ವಿಚ್ ಅನ್ನು ಸಹ ಮಾಡಿದರು. ಚಲನಚಿತ್ರದ ಆವಿಷ್ಕಾರದ ಶ್ರೇಯಸ್ಸು ಎಡಿಸನ್ ಅವರಿಗೂ ಸಲ್ಲುತ್ತದೆ. ಎಡಿಸನ್ 1931ರ ಅಕ್ಟೋಬರ್ 18ರಂದು ನಿಧನರಾದರು. 1967ರ ಜನವರಿ 27ರಂದು ಅಪೋಲೋ 1ರ ಪರೀಕ್ಷಾ ಹಾರಾಟದ ಸಮಯದಲ್ಲಿ ಅದರಲ್ಲಿದ್ದ ಎಲ್ಲ ಸಿಬ್ಬಂದಿ ಅಗ್ನಿ ಅನಾಹುತದಿಂದ ಸಾವನ್ನಪ್ಪಿದರು. ಎಲ್ಲ 3 ಸಿಬ್ಬಂದಿಗಳು ಅಪೋಲೋದ ಮೊದಲ ಮಾನವ ಕಾರ್ಯಾಚರಣೆಗಾಗಿ ತರಬೇತಿ ಪಡೆಯುತ್ತಿದ್ದರು. ನಾಸಾ ವರದಿಗಳ ಪ್ರಕಾರ ಆ ದಿನ ಭಾರೀ ಸ್ಫೋಟವು ಕಮಾಂಡ್ ಮಾಡ್ಯೂಲ್ ಅನ್ನು ಛಿದ್ರಗೊಳಿಸಿ ಅಗ್ನಿ ಜ್ವಾಲೆ ಮತ್ತು ಅನಿಲವನ್ನು ಹರಡಿತು. ಭಯಾನಕ ಸ್ಫೋಟದ ಶಬ್ದ ಕೇಳಿಬಂದ ಕಾರಣ ಕಮಾಂಡ್ ಮಾಡ್ಯೂಲ್ ಸ್ಫೋಟಗೊಂಡಿದೆ ಎಂದು ತಿಳಿದುಬಂತು. ಅಂದು ಇಂಜಿನಿಯರ್ಗಳು ಅಪೋಲೋ 1 ಬಾಹ್ಯಾಕಾಶ ನೌಕೆಯ ಬಾಗಿಲು ತೆರೆಯಲು ಪ್ರಯತ್ನಿಸಿದ್ದರು, ಆದರೆ ವಿಫಲರಾದರು. ನಾಸಾ ಈ ಅಪಘಾತದಿಂದ ಬಹಳಷ್ಟು ಪಾಠಗಳನ್ನು ಕಲಿತು ಎಲ್ಲಾ ತಾಂತ್ರಿಕ ದೋಷಗಳನ್ನು ತನಿಖೆ ಮಾಡಿ ಅಗತ್ಯ ಸುಧಾರಣೆಗಳನ್ನು ಮಾಡಿತು. ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳ ಸಹಾಯದಿಂದ ಅಪೋಲೋ ಮಿಷನ್ ಮತ್ತೆ ಟ್ರ್ಯಾಕ್ಗೆ ಬಂದಿತು ಮತ್ತು 1969ರಲ್ಲಿ ಅಪೋಲೋ 11ರ ಸಹಾಯದಿಂದ ಗಗನಯಾತ್ರಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನನ್ನು ತಲುಪಿದ ಮೊದಲ ಮಾನವರೆನಿಸಿಕೊಂಡರು.